ಎಲ್ರಿಗೂ ನಮಸ್ತೆ. ನಾನು ಹೋಮ್ ಬೇಕರು. ನಾನು ಹೋಮ್ ಮೇಡ್ ಕೇಕನ್ನು ಮಾಡಿ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 3.5 ವರ್ಷ ಆಯಿತು. ಇದುವರೆಗೂ ನಾನು ಏನಿಲ್ಲ ಅಂದ್ರೂ 2,000 to 2,500 ಕೇಕ್ಸ್ನ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಹೋಮ್ ಬೇಕರ್ ಆಗಬೇಕಂತ ಆಸೆ ಇದ್ದರೆ, ಇಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ಪೂರ್ತಕ್ಕೆ ನೀವು ಕೇಕನ್ನು ಮಾಡಬೇಕಂತ ಆಸೆ ಇದ್ದರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿದಲೇ ನೋಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಇದಿಷ್ಟೇ ಅಲ್ಲ, ನಾನು ಮುಂದೆ ಕೂಡ ನಿಮಗೆ ಕೇಕ್ ರಿಲೇಟೆಡ್ ವಿಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ನಾನು ಶೇರ್ ಮಾಡಿದಾಗಲೆಲ್ಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ, ಈಗ ನಾನು ಈ ಕೇಕನ್ನು ಮನೆಯಲ್ಲಿರುವಂತಹ ಸಾಮಗ್ರಿನ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಪೈನಾಪಲ್ ಪೇಸ್ಟ್ರಿನ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಕೇಕ್ ಅಂದರೆ? ಅದರಲ್ಲೂ ನೀವೇ ಮನೆಯಲ್ಲೇ ನಿಮ್ಮ ಕೈಯಾರ ಮಾಡಿ ತಿಂತಾಯಿದ್ರೆ ಅಥವಾ ಮನೆಯವ್ರಿಗೆ ತಿನ್ನಿಸ್ತಾ ಇದ್ದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ ಅಲ್ವಾ? ಖಂಡಿತ ನೀವು ಕೂಡ ಇದೇ ರೀತಿಯಾದಂತಹ ಕೇಕನ್ನು ಮಾಡ್ಬೋದು. ನೋಡಿ, ನಾನು ಮಾಡಿರುವಂತಹ ಕೇಕ್ ಫೋಟೋಸ್ಗಳನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಕೂಡ ಈ ರೀತಿಯಾದಂತಹ ಒಂದು ಮನೆಯಲ್ಲೇ ಕೂತು ಮಾಡ್ಬೋದಾದಂತಹ ಸಣ್ಣ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕಂದರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮ್ಮ ಜೊತೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವಾಗ ಮನೆಯಲ್ಲೇ ಇರುವಂತಹ ಸಾಮಗ್ರಿನ ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಪೇಸ್ಟ್ರಿನ ಅಥವಾ ಹೋಮ್ ಮೇಡ್ ಕೇಕನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೀವು ಉಪ್ಪನ್ನು ನೋಡ್ತಾ ಇರ್ಬೋದು. ಇದು ಏನಿಲ್ಲ ಅಂದ್ರೂ 1,000ಕ್ಕಿಂತ ಹೆಚ್ಚು ಕೇಕನ್ನು ನಾನು ಇದೇ ಉಪ್ಪಲ್ಲಿ ಮಾಡಿದ್ದೀನಿ. ನೀವು ಒಂದ್ಸಲ ಯೂಸ್ ಮಾಡಿರೋಂಥ ಉಪ್ಪನ್ನೇ ಪದೇ ಪದೇ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಈಗ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ. ಹಾಗೆಯೇ ನೋಡಿ, ಕುಕ್ಕರ್ ಲಿಡ್ಗೆ ಗ್ಯಾಸ್ಕೇಟು ಹಾಗೂ ವಿಷಲ್ಲು ಎರಡನ್ನೂ ಹಾಕ್ತಾಯಿಲ್ಲ. ಎರಡನ್ನೂ ಹಾಕ್ಲಾರ್ದಲ್ಲೇ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು 10 ನಿಮಿಷದವರೆಗೂ ಇದನ್ನು ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಉರಿನ ನಾವು ಪೂರ್ತಿಯಾಗಿ ಕಡಿಮೆ ಉರಿನಲ್ಲೇ ಇಟ್ಟಿರಬೇಕಾಗುತ್ತೆ. ಅದು ಪ್ರೀ ಹೀಟ್ ಆಗೋಷ್ಟರೊಳಗಡೆ ನಾವಿಲ್ಲಿ ಕೇಕನ್ನು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಮೋಲ್ಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಮೋಲ್ಡ್ ಇಲ್ಲ ಅಂದರೆ ಮನೆಯಲ್ಲಿರುವಂತಹ ಯಾವುದಾದ್ರೂ ಜರ್ಮನ್ ಸಿಲ್ವರ್ ಪಾತ್ರೆಯಲ್ಲಿ ನೀವು ಆರಾಮಾಗೆ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಬಟರ್ ಪೇಪರ್ನ ಇದರೊಳಗಡೆ ಇಟ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಮನೆಯಲ್ಲಿರುವಂತಹ ಯಾವುದಾದ್ರೂ ವೈಟ್ ಪೇಪರ್ನ ಕೂಡ ಇದೇ ರೀತಿಯಾಗಿ ಇಟ್ಟು ಯೂಸ್ ಮಾಡ್ಬೋದು. ಅಥವಾ ಸ್ವಲ್ಪ ಮೈದಾನ ಈ ಕೇಕ್ ಟಿನ್ ಒಳಗಡೆ ಹಾಕಿ ಸುತ್ತ ಹರಡಿದರೆ ನಿಮಗೆ ಕೇಕ್ ಟಿನ್ನು ರೆಡಿ ಆಗುತ್ತೆ. ಈಗ ನೋಡಿ, ಕೇಕ್ ಮೋಲ್ಡು ರೆಡಿಯಾಗಿದೆ. ಈಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ಹುಳಿ ಬಂದಿತ್ತಂದ್ರೂ ಪರವಾಗಿಲ್ಲ, ಏನಾಗೋದಿಲ್ಲ. ಗಟ್ಟಿ ಮೊಸರಾಗಿರಲಿ, ಚೆನ್ನಾಗಿರುತ್ತೆ. ಹಾಗೆಯೇ 1/3 ಕಪ್ನಷ್ಟು ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅರ್ಧ ಕಪ್ನಷ್ಟೇ ತೊಗೋಬೋದು, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು. ಹಾಗೆ ನಾನು ಇವೆರಡನ್ನು ಒಂದು ವಿಸ್ಕ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಸಕ್ಕರೆ ಪುಡಿನೂ ಹಾಕ್ಕೋಬೋದು, ಬಟ್ ಈ ರೀತಿ ಸಕ್ಕರೆ ಹಾಕೋದ್ರಿಂದ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸಕ್ಕರೆ ಪೂರ್ತಿ ಕರಗಿದ್ದಾಗ ಈ ಪ್ರೋಸೆಸ್ನ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಸಕ್ಕರೆ ಎಲ್ಲ ಕರಗಿದೆ. ಈ ಟೈಮ್ನಲ್ಲಿ ನಾನು 1/4 ಕಪ್ನಷ್ಟು ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದಾದ್ರೂ ಎಣ್ಣೆ ಆಯಿತು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಈ ಮೊಸರು ಸಕ್ಕರೆ ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಎಲ್ಲೂ ಎಣ್ಣೆ ಸಪ್ರೇಟಾಗಿ ಕಾಣಿಸ್ತಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ ನಾವು ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಜರಡಿ ಮೇಲೆ ಹಾಕ್ಕೊಳ್ಳೋಣ. ಏಕೆಂದರೆ ಮೈದಾದಲ್ಲಿ ಗಂಟಿತ್ತಂದರೆ ಅದೆಲ್ಲ ಒಡೆದ್ಬಿಟ್ಟು ನಮಗೆ ಯೂಸ್ ಮಾಡ್ಕೋಬೇಕು. ಹಾಗೆಯೇ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮಗೆ ಆ ಬೇಕಿಂಗ್ ಪೌಡರ್ನ ತೊಗೊಂಡಾಗ ಅದು ನಮಗೆ ಮೇಲ್ಗಡೆ ಹಿಂಗೆ ಉಬ್ಬಿ ಬಂದಿರಬಾರ್ದು. ಆ ರೀತಿ ಬಂತಂದರೆ ಬೇಕಿಂಗ್ ಪೌಡರ್ನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ನೀವು ಸಮನಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ನೀವು ಮನೆಯಲ್ಲಿ ಯೂಸ್ ಮಾಡೋ ಸೋಡಾನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, 1 ಕಪ್ನಷ್ಟು ಮೈದಾಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕ್ಕೊಂಡು ಈ ರೀತಿಯಾಗಿ ಜರಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಿಧಾನಕ್ಕೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಮೊಸರು ಸಕ್ಕರೆನೆಲ್ಲ ತುಂಬ ಸ್ಪೀಡಲ್ಲಿ ಮಿಕ್ಸ್ ಮಾಡಿದರೂ ನಡೆಯುತ್ತೆ, ಬಟ್ ಈ ರೀತಿ ಹಿಟ್ಟನ್ನು ಹಾಕಿದ ನಂತರ ತುಂಬ ಸ್ಲೋಗೇ ಮಿಕ್ಸ್ ಮಾಡ್ಕೋಬೇಕು. ತುಂಬ ಫಾಸ್ಟಾಗೆ ಮಾಡಿದರೆ ನಿಮಗೆ ಒಳಗಡೆ ಸ್ಪಾಂಜಿನೆಸ್ಸು ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ
ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾರ್ಮಲಾಗಿ ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಹಾಲು. ಇದು ಕ್ವಾಂಟಿಟಿ ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಈ ಕೇಕ್ನ ಹದ ಬರೋವರೆಗೂ ನಾವು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ಹಾಲಿನ ಬದಲು ನೀರನ್ನು ಕೂಡ ಸೇರಿಸ್ಕೋಬೋದು. ಕೇಕ್ನ ಹದ ಯಾವುದು ಅಂದರೆ ನಾನು ಮುಂದೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಇರಿ. ನೋಡಿ, ಈ ರೀತಿಯಾಗಿ ಇರಬೇಕು. ತುಂಬ ಫ್ಲೋಯಿ ಆಗಿ ಇರಬಾರ್ದು. ನೋಡ್ತಿದ್ರಲ್ಲ, ಈ ರೀತಿ ಎತ್ತಿದರೆ ನಮಗೆ ನಿಧಾನವಾಗೇ ಇರಬೇಕು, ಗಟ್ಟಿಯಾಗೇ ಇರಬೇಕು. ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ಕೊನೆಯಲ್ಲಿ ನಾನು 1 ಚಮಚದಷ್ಟು ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಎಸೆನ್ಸ್ ಹಾಕ್ಕೋಬೇಕಂತೇನಿಲ್ಲ. ನಿಮಗೆ ಯಾವ ಎಸೆನ್ಸ್ ಅವೈಲಬಲ್ ಇದೆ ಅದನ್ನು ಹಾಕ್ಕೋಬೋದು. ವೆನಿಲ್ಲಾ, ಚಾಕ್ಲೇಟ್ ಅಥವಾ ಪೈನಾಪಲ್ಲು ಯಾವುದಾದ್ರೂ ಹಾಕ್ಕೋಬೋದು. ಹಾಗೆಯೇ ನೋಡಿ, 1 ಟೀ ಸ್ಪೂನಷ್ಟು ನಿಂಬೆ ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಇತ್ತು ಅಂದರೆ ವಿನೆಗರ್ ಕೂಡ ಹಾಕ್ಕೋಬೋದು. ಸಾಮಾನ್ಯವಾಗಿ ವಿನೆಗರ್ ಎಲ್ಲರ ಮಲ್ಲೂ ಇರೋದಿಲ್ಲ. ಸೊ ನಿಂಬೆ ರಸನ ನಾನಿಲ್ಲಿ ಪ್ರಿಫರ್ ಮಾಡಿದ್ದೀನಿ. ಈಗ 1 ಚಮಚದಷ್ಟು ನಿಂಬೆ ರಸ ಕೂಡ ಹಾಕಿಬಿಟ್ಟು ನೋಡಿ, ತುಂಬ ಅಂದರೆ ತುಂಬ ಸ್ಲೋ ಆಗೇ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ನೋಡ್ತಿದ್ದೀರಲ್ಲ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ. ಜಸ್ಟ್ ಒಂದು 10 ರೌಂಡು ಈ ರೀತಿ ತಿರುಗಿಸಿದ್ರೆ ಸಾಕು. ತುಂಬ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ನೀವು ಹಿಟ್ಟಿನ ಹದ ನೋಡ್ಕೊಳ್ಳಿ. ತುಂಬ ತೆಳು ಆಯ್ತಂದರೆ ನಿಮಗೆ ಸ್ಪಾಂಜಿಯಾಗಿ ಬರೋದಿಲ್ಲ. ಇದು ಮೊದಲೇ ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಿದೆ ಅನ್ಕೋತಾ ಇದ್ದೀನಿ ಈ ಕೇಕ್ ಬ್ಯಾಟರ್ನ ಹದ. ಇವಾಗ ನಮಗೆ ಈ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇದನ್ನು ತೆಗೆದ್ಬಿಟ್ಟು ನಾನು ಮೋಲ್ಡ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಇದನ್ನ ರೀತಿ ಹಾಕ್ತಾಯಿದ್ರೆ ವೇವ್ ಥರ ಬರ್ತಾಯಿದೆ, ನಿಮಗೆ ಅಲೆ ಅಲೆ ಆಗಿ ಬೀಳ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ಇರಬೇಕು. ಇವಾಗ ಪೂರ್ತಿಯಾಗಿ ನಾನು ಈ ಕೇಕ್ ಬ್ಯಾಟರ್ನ ಕೇಕ್ ಟಿನ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೇಕ್ ಬ್ಯಾಟರ್ನ ಹಾಕ್ಬಿಟ್ಟು ಸ್ಪ್ಯಾಚುಲಾಯಿಂದ ನಾನು ಈ ರೀತಿಯಾಗಿ ಸಮ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಪ್ಯಾಚುಲಾ ಇಲ್ಲ ಅಂದರೆ 1 ಸ್ಪೂನಿಂದ ಕೂಡ ಮಾಡ್ಕೋಬೋದು. ಹಾಗೆ ಈ ರೀತಿ 1-2-3 ಸಲ ಟ್ಯಾಪ್ ಮಾಡಿದರೆ ನಮಗೆ ಹೇರ್ ಬಬಲ್ಸ್ ಇದ್ದರೆ ಆಚೆ ಬಂದುಬಿಡುತ್ತೆ. ನೋಡಿ, ಈಗ ನಾನು ಪ್ರೀ ಹೀಟ್ ಆಗಿರುವಂತಹ ಕುಕ್ಕರ್ ಒಳಗಡೆ ನಾನು ಈ ಕೇಕ್ ಮೋಲ್ಡನ್ನು ಇಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ, ಯಾಕೆಂದರೆ ತುಂಬ ಬಿಸಿಯಾಗಿರುತ್ತೆ ಕುಕ್ಕರು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕಡಿಮೆ ಅಂದ್ರೂ 40ರಿಂದ 50 ನಿಮಿಷದವರೆಗೂ ನಾವು ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, 45 ಮಿನಿಟ್ಸ್ ಆಗಿದೆ. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಈ ರೀತಿ ಒಂದು ಟೂತ್ ಪಿಕ್ಕನ್ನು ನೀವು ಇನ್ಸರ್ಟ್ ಮಾಡಿದರೆ ನಿಮಗೆ ಹಸಿ ಹಸಿ ಅನ್ನಿಸ್ಬಾರ್ದು, ಡ್ರೈ ಅನಿಸಿದರೆ ನಮಗೆ ಕಂಪ್ಲೀಟಾಗಿ ಬೆಂದಿದೆ ಅಂತ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಆಚೆ ತೆಗೆದ್ಬಿಟ್ಟು 1/4 ಗಂಟೆವರೆಗೂ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಸ್ಪಾಂಜಿಯಾಗಿ ಬಂದಿರುತ್ತೆ. ನಾನು ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಅದೇ ರೀತಿಯ ಮೆಜರ್ಮೆಂಟನ್ನು ಫಾಲೋ ಮಾಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಒಂದು 20 ನಿಮಿಷ ಆಗಿದೆ. ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡಿ, ಈ ರೀತಿ ಒಂದು ಚಾಕುನ ತೊಗೊಂಡು ಸೈಡ್ಸ್ ಎಲ್ಲ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡು ಈ ರೀತಿ ಮಗ್ಚಿ ಹಾಕಿದರೆ ನಮಗೆ ಕೇಕು ಈಸಿಯಾಗಿ ಆಚೆ ಬಂದುಬಿಡುತ್ತೆ. ನೀವು ಹಿಂದೆ ನೋಡ್ಬೋದು ಕೆಳಗಡೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪನೂ ಸೀದೋಗಿಲ್ಲ. ಮತ್ತು ಫ್ಲೇಮ್ನ ನೀವು ಪೂರ್ತಿಯಾಗಿ ಕಡಿಮೆನೇ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾವು ಎಗ್ಗನ್ನು ಹಾಕಿಲ್ಲ ಅಂದ್ರೂ ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇವಾಗ ಇದನ್ನು ನಾವು ಕಟ್ ಮಾಡಿ ಹೇಗೆ ಕ್ರೀಮನ್ನು ಹಾಕೋದಂತ ತೋರಿಸ್ತೀನಿ. ನೋಡಿ, ಒಂದು ಬ್ರೆಡ್ ಕಟರ್ ಇತ್ತಂದರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬ್ರೆಡ್ ಕಟರ್ ಇಲ್ಲ ಅಂದರೆ ಮನೆಯಲ್ಲಿರುವಂತಹ ಯಾವುದಾದ್ರೂ ಜಿಗ್ಜಾಗ್ ನೈಫ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ಇವಾಗ ನೀವು ಇದನ್ನು 2 ಭಾಗ ಆಗಿ ಮಾಡ್ಕೊಂಡು ಕೂಡ ಮಾಡ್ಬೋದು. ನಿಮಗೆ ಸ್ವಲ್ಪ ಹೈಟ್ ಜಾಸ್ತಿ ಬೇಕಂದರೆ ನೀವು 3 ಭಾಗಗಳನ್ನಾಗಿ ಮಾಡ್ಕೊಂಡು ಕೂಡ ನೀವು ಈ ಕೇಕನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ, ಹೈಟಾಗಿ ಕಾಣಲಿ ಅಂದ್ಬಿಟ್ಟು 3 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ತೆಳು ಬೇಕಾದರೂ ಕಟ್ ಮಾಡೋದು. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಒಳಗೆಲ್ಲ ನೀವು ಸ್ಪಾಂಜಿನೆಸ್ನ ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ತೋರಿಸಿರುವಂತಹ ಮೆಜರ್ಮೆಂಟನ್ನು ಸೇಮ್ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತ ಮಾಡ್ಕೋಬೋದು. ನಾನು ಹೇಳಿರುವಂತಹ ಪ್ರತಿ ಮೆಟೀರಿಯಲ್ ಕೂಡ ಮನೆಯಲ್ಲಿ ಆರಾಮಾಗಿ ಸಿಗುತ್ತೆ. ಏನಂದರೆ ಬೇಕಿಂಗ್ ಪೌಡರು ಮತ್ತು ಎಸೆನ್ಸು ಸಾಮಾನ್ಯವಾಗಿ ಇರೋದಿಲ್ಲ. ಬೇಕಂದರೆ ನಿಮಗೆ 30 ರೂಪಾಯಿಗೆಲ್ಲ ಅದು ಸ್ಮಾಲ್ ಡಬ್ಬಿನಲ್ಲಿ ಸಿಗುತ್ತೆ. ನೀವು ಅದನ್ನು ಕೂಡ ತಂದು ಮಾಡ್ಕೋಬೋದು. ಇವಾಗ ನೋಡಿ, ನಾನು ಇದನ್ನು 3 ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಕ್ರೀಮನ್ನು ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಅರ್ಧ ಕಪ್ನಷ್ಟು ಮಾತ್ರ ಕ್ರೀಮ್ನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಕೇಕಿಗೆ 1 ಕಪ್ನಷ್ಟು ಕ್ರೀಮ್ ಬೇಕಾಗುತ್ತೆ. ಬಟ್ ನನಗೆ ಬೆಳಿಗ್ಗೆ ಒಂದು ಕೇಕ್ ಮಾಡಿದ್ದೆ, ಆ ಕೇಕ್ನ ಕ್ರೀಮು ಉಳಿದಿರೋದ್ರಿಂದ ಇಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ,
ಇದರಲ್ಲೇ ಸ್ವೀಟ್ ಎಲ್ಲ ಇರೋದ್ರಿಂದ ನಮಗೆ ಇದಕ್ಕೆ ಮತ್ತೇನು ಸಕ್ಕರೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಬೀಟರ್ನ ಸಹಾಯದಿಂದ ನಾವು ಆರಾಮಾಗಿ ಬೀಟ್ ಮಾಡ್ಕೋಬೋದು. ನೀವು ಬೀಟರ್ ಇಲ್ಲಾಂದರೆ ವಿಸ್ಕಲ್ ಕೂಡ ಮಾಡ್ಕೋಬೋದು, ಅಥವಾ ಈ ಮಜ್ಜಿಗೆ ಕಡಿಯೋದೆಲ್ಲ ಬರುತ್ತಲ್ಲ, ಈ ರೀತಿ ಪ್ರೆಸ್ ಮಾಡಿದರೆ ತಿರುಗುತ್ತಲ್ಲ, ಆ ಥರ ಇತ್ತಂದರೆ ಅದರಲ್ಲೂ ಮಾಡ್ಬೋದು. ಬಟ್ ಬೀಟರ್ ಇತ್ತಂದರೆ ನಿಮಗೆ ಕೆಲಸ ಸ್ವಲ್ಪ ಬೇಗ ಆಗಿಬಿಡುತ್ತೆ. ನೀವು ಪ್ರೆಸ್ಟೀಜ್ನ ಬೀಟರ್ ಸಿಗುತ್ತೆ ನಿಮಗೆ 1500 ಎಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ನೀವು ಒಂದ್ಸಲ ತೊಗೊಂಡ್ರೆ ನೀವು ಇದು ಆರಾಮಾಗಿ, ನಾನು ಒಂದು ಬೀಟರಲ್ಲೇ 1000ಕ್ಕಿಂತ ಹೆಚ್ಚು ಕೇಕನ್ನು ಮಾಡಿದ್ದೀನಿ. ನಂತರನೇ ನಾನು ಈ ಸ್ಟ್ಯಾಂಡ್ ಬೀಟರ್ನ ತೊಗೊಂಡಿದ್ದು. ನೋಡಿ ಈ ರೀತಿ ಹಿಂಗಂದರೆ ನಮಗೆ ಸ್ಟಿಫಾಗಿ ಬರಬೇಕು. ಬಟ್ ಇದಿನ್ನೂ ಬರ್ತಾಯಿಲ್ಲ. ಈ ರೀತಿ ಬರ್ತಾಯಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೀಟ್ ಮಾಡೋಣ. ನಮಗೆ ಹಿಂಗೆ ಈ ಕ್ರೀಮ್ನ ಉಲ್ಟಾ ಮಾಡಿದ್ರೂ ಕೆಳಗೆ ಬೀಳಬಾರ್ದು. ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ಮತ್ತು ಬೀಟ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಐ ಸ್ಪೀಡಲ್ಲಿ ಇಟ್ಬಿಟ್ಟು ಬೀಟ್ ಮಾಡ್ಕೊಳ್ಳಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ ಈ ರೀತಿ ಹಿಂಗಂದ್ರೂ ಕೆಳಗೆ ಬೀಳ್ತಾಯಿಲ್ಲ ಅಂದರೆ ಪರ್ಫೆಕ್ಟಾಗಿ ನಮಗೆ ಈ ಕ್ರೀಮು ರೆಡಿಯಾಗಿದೆ ಅಂತ. ಇವಾಗ ಬನ್ನಿ ಕ್ರೀಮನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ ನಾನು. ನೋಡಿ ಇದು ನಾನು ಹೇಳಿದ್ನಲ್ಲ, ಬೆಳಗ್ಗೆ ಒಂದು ಕೇಕನ್ನು ಮಾಡಿದ್ದು, ಅದ್ರ ಕ್ರೀಮು ಉಳಿದಿತ್ತು. ಇವಾಗ ಇದನ್ನು ನಾವು ಮತ್ತೆ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಮತ್ತೆ ನಾವು ಇದನ್ನು ಬೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀರಾ ಅಂದರೆ ಮತ್ತೆ ಬೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಇದನ್ನು ಹಾಗೇ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಮತ್ತೆ ನಾನು ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಟ್ ಮಾಡೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನೀವು 1-2 ದಿನ ಇದನ್ನು ಯೂಸ್ ಮಾಡೋಲ್ಲ ಅನ್ನೋದಾದರೆ ಫ್ರೀಝರ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ, ಏನಾಗೋದಿಲ್ಲ. 1 ವಾರದವರೆಗೂ ಇದು ಏನಾಗೋದಿಲ್ಲ, ಹಾಗೆಯೇ ಇರುತ್ತೆ. ನೋಡಿ ಇವಾಗ ನಮಗೆ 2 ಕ್ರೀಮ್ ರೆಡಿಯಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ನೀರನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು ಸಾಕು ಈ ನಾನು ಮಾಡ್ತಿರುವಂತಹ ಕೇಕಿಗೆ. ಇದಕ್ಕೆ 1-2 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಅಂದರೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ನೀವು ಸೇರಿಸ್ಕೋಬೋದು. ಇವಾಗ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಸಕ್ಕರೆ ಕರಗೋವರೆಗೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನೋಡಿ ನಾನಿಲ್ಲಿ ಬೇಸನ್ನು ತೊಗೊಂಡಿದ್ದೀನಿ. ನೀವು ಬೇಸಿಲ್ಲ ಅಂದರೆ ಒಂದು ಪ್ಲೇಟ್ ಮೇಲೆ ಕೂಡ ಮಾಡ್ಕೋಬೋದು. ಕೆಳಗಡೆ ಸ್ವಲ್ಪ ಕ್ರೀಮನ್ನು ಹಚ್ತಾ ಇದ್ದೀನಿ. ಈ ರೀತಿ ಹಚ್ಚೋದ್ರಿಂದ ಕೇಕು ಆ ಕಡೆ ಈ ಕಡೆ ಹೋಗೋದಿಲ್ಲ. ಈಗ ನೋಡಿ ನಾನು ಕೆಳಗಡೆ ಇರುವಂತಹ ಈ ಕೇಕ್ ಸ್ಪಾಂಜ್ ಕೇಕ್ ಏನಿತ್ತಲ್ಲ ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಎಲ್ಲ ಕಡೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಶುಗರ್ ಸಿರಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯೂ ನೀವು ಈ ಶುಗರ್ ಸಿರಪ್ಪಿಂದ ಈ ಕೇಕನ್ನು ನೀವು ನೆನೆಸಬೇಕಾಗತ್ತೆ. ಈ ರೀತಿ ನೆನೆಸೋದ್ರಿಂದ ನಮಗೆ ಫ್ರಿಡ್ಜಲ್ಲಿಟ್ಟಾಗ ಇದು ಚಿಲ್ಲಾಗುತ್ತೆ, ತುಂಬ ಕೋಲ್ಡಾಗಿರುತ್ತೆ. ನಿಮಗೆ ತಿನ್ನಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ತುಂಬ ತಣ್ಣಗಿರೋ ಥರ. ಈ ರೀತಿ ಆಗಬೇಕಂದ್ರೆ ನೀವು ಈ ಶುಗರ್ ಸಿರಪ್ನ ಹಾಕ್ಕೊಳ್ಳೇಬೇಕಾಗುತ್ತೆ. ಇವಾಗ ಎಲ್ಲನೂ ನೆನೆಸಿ ಆಯಿತು. ನೋಡಿ ನಾನು ಸ್ವಲ್ಪ ಕ್ರೀಮನ್ನು ತೆಗೆದ್ಬಿಟ್ಟು ಈ ರೀತಿ ಒಂದು ಪ್ಯಾಲೆಟ್ ನೈಫ್ನ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಪ್ಯಾಚುಲಾ ಅಥವಾ ಸ್ಪೂನ್ನ ಸಹಾಯದಿಂದ ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಬೋದು. ನಿಮಗೆ ಜಾಸ್ತಿ ಕ್ರೀಮ್ ಇಷ್ಟಪಡ್ತೀರ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಕಡಿಮೆ ಅಂದರೆ ನೀವು ಕಮ್ಮಿ ಕೂಡ ಹಾಕ್ಕೋಬೋದು. ಮತ್ತು ಫ್ರೆಂಡ್ಸ್, ನೀವು ಔಟ್ಸೈಡ್ ಕೇಕ್ ತರ್ತಿದ್ದೀರ ಅಂದರೆ ದಯವಿಟ್ಟು ನಾರ್ಮಲ್ ಕೇಕನ್ನು ತಂದು ತಿನ್ನಬೇಡಿ. ಏಕೆಂದರೆ ನಾರ್ಮಲ್ ಕೇಕನ್ನು ಕ್ರೀಮ್ನ ಮಾಡೋದು ಕ್ರೀಮ್ ದಾಲ್ಡಾಯಿಂದ, ಸೊ ಅದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಈ ರೀತಿ ಪೇಸ್ಟನ್ನೇ ನೀವು ಪ್ರಿಫರ್ ಮಾಡಿದರೆ ನಿಮಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದಿರುತ್ತೆ. ನೀವು ಈ ಕ್ರೀಮ್ನ ಮುಟ್ಟು ನೋಡಿ, ಕೈಗೆ ಸ್ವಲ್ಪನೂ ಜಿಡ್ಡು ಹತ್ತೋದಿಲ್ಲ. ಇವಾಗ ಇದಕ್ಕೆ ನಾನು ಪೈನಾಪಲ್ ಕ್ರಶ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಳಗಿದೆ, ಬರ್ತಾಯಿಲ್ಲ, ಆಲ್ಮೋಸ್ಟ್ ಖಾಲಿ ಆಗಿದೆ ಅನಿಸುತ್ತೆ. ನೋಡಿ ಸ್ವಲ್ಪ ಕೆಳಗಿದೆ, ಬಟ್ ಇದನ್ನು ಆಚೆ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕು. ಸೊ ನಾನು ಇನ್ನೊಂದನ್ನು ನಾನು ಆಲ್ರೆಡಿ ಸ್ಟಾಕ್ ಇಟ್ಟಿರ್ತೀನಿ ಮನೆಯಲ್ಲಿ ಹೊಸದು. ನೋಡಿ ಪೈನಾಪಲ್ ಕ್ರಷನ್ನು ನಾನು ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇದನ್ನು ಪೂರ್ತಿಯಾಗಿ ಸೀಲ್ ಮಾಡಿಟ್ಟಿರ್ತಾರೆ. ನಾವು ಒಂದು ನೈಫನ್ನ ಸಹಾಯದಿಂದ ಆರಾಮಾಗಿ ತಕ್ಕೋಬೋದು. ಈ ರೀತಿ ಕ್ರಷ್ ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆಯೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಏನು ಪರವಾಗಿಲ್ಲ. ನಿಮಗೆ ಬೇಕಂದರೆ ಇದು ಸಣ್ಣ ಪ್ಯಾಕೆಟಲ್ಲೂ ಸಿಗುತ್ತೆ. ನಿಮಗೆ 250 ml ಬಾಟಲಿಂದನೂ ಸಿಗುತ್ತೆ, ಆರಾಮಾಗಿ ತೊಗೋಬೋದು. ಇದು 200 ರೂಪೀಸ್ ಇರುತ್ತೆ ನಿಮಗೆ 1 ಲೀಟರ್ ಬೇಕಂದರೆ. ಇವಾಗ ನೋಡಿ ಇದನ್ನು ಕ್ರಷನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಈ ರೀತಿ ಕ್ರಷ್ ಹಾಕ್ಕೊಂಡು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಫ್ರೆಶ್ ವೆಜಿಟೇಬಲ್ಸನ್ನು ಕೂಡ ನೀವು ಈ ಜಾಗದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಾಡ್ಕೋಬೋದು. ಇಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೋಬೋದು. ಇಲ್ಲ ಚಾಕೋ ಚಿಪ್ಸನ್ನು ಕೂಡ ನೀವು ಹಾಕ್ಕೊಂಡು
ಮಾಡ್ಕೋಬೋದು. ನಾನು ಕ್ರಷ್ ಇರೋದ್ರಿಂದ ಮತ್ತು ಪೈನಾಪಲ್ ಪೇಸ್ಟ್ರಿ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಕ್ರಷನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕ್ರಷನ್ನು ಹಾಕಿ ಆಯಿತು. ನಂತರ ಸೆಕೆಂಡ್ ಲೇಯರ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲ್ಗಡೆನೂ ಕೂಡ ಅಷ್ಟೇ ನಾನು ಮುಂಚೆ ತೋರಿಸ್ದಾಗೇ ಸಕ್ಕರೆ ನೀರನ್ನು ಹಾಕ್ಕೊಳ್ಳೋಣ. ಮತ್ತು ಇಟ್ಕೋಬೇಕಾದ್ರೆ ನೀವು ನೋಡ್ಕೊಳ್ಳಿ ಎಲ್ಲ ಕಡೆ ಕರೆಕ್ಟಾಗಿ ಸಮನವಾಗಿ ಬಂದಿದೆಯಾ ಅಂತ. ಇಲ್ಲಾಂದರೆ ನೀವು ಔಟ್ಸೈಡು ಕ್ರೀಮ್ ಹಚ್ಚಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ನಿಮಗೆ ಜಾಸ್ತಿ ಕ್ರೀಮ್ ತಿನ್ನೋ ಚಾನ್ಸಸ್ಸು ಕೂಡ ಇರುತ್ತೆ. ನೋಡಿ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಸೇಮ್ ಪ್ರೋಸೆಸ್ಸು ನೆಕ್ಸ್ಟ್ ಇದ್ರ ಮೇಲ್ಗಡೆ ಕ್ರೀಮನ್ನು ಹಾಕಬೇಕು. ಹಾಗೆ ಕ್ರೀಮ್ ಮೇಲ್ಗಡೆ ಕ್ರಷನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರ್ನ ಇಟ್ಕೋಬೇಕಾಗುತ್ತೆ. ಮತ್ತೆ ನೆನ್ಪು ಮಾಡ್ತಿದ್ದೀನಿ ಫ್ರೆಂಡ್ಸ್, ನೀವೇನಾದರೂ ಹೋಮ್ ಮೇಕರ್ ಆಗಬೇಕು ಅಂದರೆ ಹೋಮ್ ಬೇಕರ್ ಆಗಬೇಕು ಅಂತಿದ್ರೆ, ಹೋಮ್ ಮೇಡ್ ಕೇಕನ್ನು ಮಾಡಬೇಕಂತಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮುಂದೆ ಕೇಕ್ ರಿಲೇಟೆಡ್ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮಗೇನಾದರೂ ಡೌಟ್ ಇತ್ತಂದರೆ ಖಂಡಿತ ಕಮೆಂಟ್ನಲ್ಲಿ ಕೇಳಿ, ನಾನು ಟೈಮ್ ಮಾಡ್ಕೊಂಡು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ನೋಡಿ ಇವಾಗ ಇನ್ನೊಂದು ಲೇಯರ್ ಮೇಲೂ ಕ್ರೀಮನ್ನು ಹಾಕ್ಕೊಂಡಾಯಿತು. ಈಗ ನೆಕ್ಸ್ಟ್ ಕ್ರಷನ್ನು ಹಾಕ್ಕೊಳ್ಳೋಣ. ಈ ರೀತಿ ನಾವು ಕ್ರೀಮನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆನಾದ್ರೂ ಇದನ್ನು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಏಕೆಂದರೆ ಇದು ಸ್ವಲ್ಪ ಚಿಲ್ಲಾಗಬೇಕು. ನೀವು ಹಾಗೆಯೇ ಕಂಟಿನ್ಯೂ ಆಗಿ ಈ ಕೇಕನ್ನು ಮಾಡಿದರೆ ಏನಾಗುತ್ತೆ ಅಂದರೆ ಕ್ರೀಮು ಮೆಲ್ಟ್ ಆಗ್ತಾ ಹೋಗುತ್ತೆ. ಇದು ಆಚೆ ತುಂಬ ಹೊತ್ತು ಇರೋದಿಲ್ಲ. ಈಗ ಐಸ್ ಕ್ರೀಮ್ ಎಲ್ಲ ಹೇಗೆ ಮೆಲ್ಟ್ ಆಗ್ತಾ ಇರುತ್ತಲ್ಲ ಅದೇ ರೀತಿಯಾಗಿ ಇದು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಈಗ 3ನೇ ಲೇಯರ್ಗೆ ನಾನು ಈ ರೀತಿ ಕ್ರೀಮನ್ನು ಏನಿತ್ತಲ್ಲ ಈ ಪ್ಯಾಲೆಟ್ ನೈಫಲ್ಲಿ ಇದನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ವೇಸ್ಟ್ ಆಗಬಾರ್ದಲ್ವ ಏನೇನು. ಇವಾಗ ಇದು ಕೆಳಗಡೆ ಹೋಗೋ ರೀತಿಯಾಗಿ ನಾನು ಕ್ಲೋಸ್ ಮಾಡಿ ಈ ಬ್ರೆಡ್ಡನ್ನು ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದು ಕೂಡ ನಾನು ನೀರನ್ನು ಹಾಕ್ಕೊಂಡಾಯಿತು, ಸಕ್ಕರೆ ನೀರನ್ನು. ಈಗ ನೋಡಿ ಈ ರೀತಿ ಸೈಡೆಲ್ಲನೂ ನಾವು ನೀಟಾಗಿ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಆದ್ರೂ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ನೀವು ಈ ರೀತಿ ಪ್ಯಾಲೆಟ್ ನೈಫ್ ಇಲ್ಲ ಅಂದರೆ ಮನೆಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇರುವಂತಹ ನೈಫಲ್ಲಿ ಕೂಡ ನೀವು ಸೇಮ್ ಪ್ರೋಸೆಸ್ನ ಮಾಡ್ಬೋದು. ಇವಾಗ ನೋಡಿ ನಾನು ಒಂದು ಪೈಪಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಪೈಪಿಂಗ್ ಬ್ಯಾಗ್ಗೆ ನಾನು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀವು ಅಂದರೆ ಫಸ್ಟ್ ಟೈಮ್ ಮಾಡ್ತಿದ್ರು ಈಸಿಯಾಗಿ ಮಾಡ್ಕೊಬಿಡಲಿ ಅಂತ ನಾನು ಉದ್ದೇಶಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂತಹ ನೋಝಲ್ನ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ನೆಕ್ಸ್ಟ್ ಹಾಕುವಂತಹ ವಿಡಿಯೋದಲ್ಲಿ ನೀವು ಅಂದರೆ ಹೋಮ್ ಮೇಡ್ ಕೇಕನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಸ್ವಲ್ಪ ಮಾತ್ರ ನಾನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಪ್ಯಾಲೆಟ್ ನೈಫಲ್ಲೇ ಕ್ರೀಮ್ನ ಹಾಕ್ಕೋಬೋದು. ಬಟ್ ನೀವು ಅದನ್ನೆಲ್ಲ ಆ ರೀತಿ ಮಾಡ್ಕೋಬೇಕಂದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪೈಪಿಂಗ್ ಬ್ಯಾಗ್ನಲ್ಲಿ ಕ್ರೀಮ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸೈಡ್ಗೆ ಸ್ವಲ್ಪನೇ ಈ ರೀತಿ ಕ್ರೀಮ್ನ ಹಾಕ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಇದು ಕಷ್ಟ ಅನಿಸೋದಿಲ್ಲ. ನೀವು ಕಲಿತಾ ಇರೋರಾಗಿದ್ದರೆ ಈ ರೀತಿಯಾಗಿಯೇ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕಡೆ ನಾನು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಬರ್ತಾಯಿದ್ದೀನಿ. ನೀವು ಮೇಲೆ ಅಷ್ಟೇ ಬ್ರೆಡ್ಡಿಂದ ಸ್ವಲ್ಪ ಮೇಲ್ಗಡೆನೇ ಈ ಕ್ರೀಮ್ನ ಹಾಕ್ಕೊಳ್ಳಿ. ನಂತರ ಮೇಲ್ಗಡೆ ಉಳಿದಿರುವಂತಹ ಎಲ್ಲ ಕ್ರೀಮನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ನಾನು ಒಂದು ಸ್ಕ್ರ್ಯಾಪರ್ನ ತೊಗೊಂಡು ಸೈಡೆಲ್ಲ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಯಾಲೆಟ್ ನೈಫ್ ಇತ್ತಂದರೆ ಅದರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ನಾರ್ಮಲ್ ನೈಫಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಅದು ಸ್ವಲ್ಪ ಅಗಲವಾಗಿದ್ದರೆ ತುಂಬ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಹಳೆ ಇದು ಬರುತ್ತಲ್ಲ ATM ಕಾರ್ಡೆಲ್ಲ ಯೂಸ್ ಆಗಿರೋದು ಅಂದರೆ ಎಕ್ಸ್ಪೈರಿ ಡೇಟ್ ಆಗಿರೋವಂಥದ್ದು ಅದರಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ಈ ಸ್ವಲ್ಪ ಗಟ್ಟಿಗಿರುವಂತಹ ಕಾರ್ಡ್ ಇತ್ತಂದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಇದೇ ರೀತಿಯಾಗಿಯೇ. ನೋಡಿ ಮೇಲೆಲ್ಲನೂ ನಾನು ನೀಟಾಗಿ ಕ್ರೀಮೆಲ್ಲ ಏನಿದೆಯಲ್ಲ ತೆಗೆದ್ಬಿಟ್ಟು ಸಮ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಕಲಿತಾ ಇದ್ದೀರಾ ಅಂದರೆ ತುಂಬ ಅರ್ಜೆಂಟ್ ಏನಿರೋದಿಲ್ಲ, ತುಂಬ ನೀಟಾಗಿ ಮಾಡ್ಕೊಳ್ಳಿ. ಮತ್ತು ತುಂಬ ಬಿಸಿಲಿರೋ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ ನೀವು ಫಸ್ಟ್ ಟೈಮ್ ಎಲ್ಲ ಮಾಡ್ತಿದ್ದೀರಾ ಅಂದರೆ. ಏಕೆಂದರೆ ಕ್ರೀಮು ಮೆಲ್ಟ್ ಆಗ್ತಾ ಇರುತ್ತೆ, ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನೋಡಿ ನಾನು ಮೇಲ್ಗಡೆ ಜೆಲ್ಲನ್ನು ಹಾಕ್ಕೊಳ್ಳೋದಕ್ಕೋಸ್ಕರ ಜೆಲ್ನ ತೊಗೊಂಡಿದ್ದೀನಿ. ಇದು ಗ್ಲೇಸ್ ಜೆಲ್ ಅಂತ ಸಿಗುತ್ತೆ ನಿಮಗೆ. ಇದು ನೀವು ಇಷ್ಟೊಂದು ತೊಗೋಬೇಕಂತೇನಿಲ್ಲ, ಇದು ನಿಮಗೆ ಲೂಸಾಗಿ ಕೂಡ ಕೊಡ್ತಾರೆ. ಎಲ್ಲಿ ಸಿಗುತ್ತೆ ಅಂದರೆ ಇದು ನಾರ್ಮಲಾಗಿ ಈ ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಆ ಶಾಪಲ್ಲಿ ಸಿಗುತ್ತೆ ನಿಮಗೆ.
ನೀವು ಕಲಬುರ್ಗಿನಲ್ಲಿ ಸುತ್ತಮುತ್ತ ಇರೋರಾದರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡ್ತಾ ಇರಿ. ನಿಮ್ಗೆ ಯಾರಿಗಾರು ಬೇಕಂದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮುಂಚೆ ನಾವು ನೀರನ್ನು ಮಿಕ್ಸ್ ಮಾಡಿದ್ವಲ್ಲ, ಸಕ್ಕರೆ ನೀರು, ಆ ಸಕ್ಕರೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಹೇರ್ ಬಬಲ್ಸ್ ಇರುತ್ತೆ, ಅದೆಲ್ಲನೂ ಹೋಗೋ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು. ನೋಡಿ ಎಷ್ಟು ನೀಟಾಗಿ ನಮಗೆ ಗ್ಲಾಸಿ ಎಫೆಕ್ಟ್ ಬರ್ತಾಯಿದೆ. ನೋಡ್ತಿದ್ರಲ್ಲ, ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಅಷ್ಟೊಂದೇನು ಕಷ್ಟ ಆಗೋದಿಲ್ಲ ನಿಮಗೆ. ಈ ಫಂಡಂಟ್ ಕೇಕೆಲ್ಲ ಅಂದರೆ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ಈ ರೀತಿ ಕೇಕ್ ನೀವು ಆರಾಮಾಗಿ ಫಸ್ಟ್ ಟೈಮ್ ಮಾಡ್ತಿದ್ರೂ ಇಷ್ಟೇ ಪರ್ಫೆಕ್ಟಾಗಿ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈಗ ನಾನು ಗ್ಲೇಸ್ ಜೆಲ್ಲನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಯಿತು. ನಿಮಗೆ ಕಲರ್ ಬೇಡ ಅಂದರೆ ಕಲರ್ನ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬೋದು. ವೈಟ್ ಕಲರ್ ಕಾಣುತ್ತೆ ಅಷ್ಟೇ. ನಾನಿಲ್ಲಿ ವೀಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮುಂಚೆ ನಾನು ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ ಹಾಕಿದ್ನಲ್ಲ, ಅದೇ ಕ್ರೀಮ್ನ ಈ ರೀತಿಯಾಗಿ ನಾನು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾಝಲ್ನ ಯೂಸ್ ಮಾಡಿಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಚೆರ್ರಿ ಇಟ್ಕೊಳ್ಳೋಣ. ನಮಗೆ ಕೇಕ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ, ನಮಗೆ ಹೋಮ್ ಮೇಡ್ ಕೇಕ್ ರೆಡಿ ಆಯಿತು. ಪೇಸ್ಟ್ರಿ ಕೇಕ್, ಕೋಲ್ಡ್ ಕೇಕು ರೆಡಿಯಾಗಿದೆ. ಇವಾಗ ಇದನ್ನು ನೀವು ಒನ್ ನೈಟ್ ಪೂರ್ತಿಯಾಗಿ ಫ್ರಿಡ್ಜಲ್ಲಿಟ್ಟು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡಿದರೆ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ನೆಕ್ಸ್ಟ್ ಡೇ ನಿಮಗೆ ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ನೀಟಾಗಿ ಪೀಸಸ್ಗಳು ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿನ ಉಪಯೋಗಿಸ್ಕೊಂಡು ನೀವು ಕೂಡ ಮನೆಯಲ್ಲೇ ಹೋಮ್ ಮೇಡ್ ಕೇಕ್ಸ್ನ, ಹೋಮ್ ಮೇಡ್ ಪೇಸ್ಟ್ರಿ, ಕೋಲ್ಡ್ ಕೇಕನ್ನು ಮಾಡ್ಬೋದಂತ. ಖಂಡಿತ ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಈ ವಿಡಿಯೋ ನೋಡ್ತಿದ್ರ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚಿಲ್ಲಾಗುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ಹಂಗಂತ ನೀವು 2-3 ದಿನ ಎಲ್ಲ ಇಡಬೇಡಿ, ಒಂದಿನ ಚಿಲ್ಲಾದರೆ ಸಾಕಿದು. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ನಾವೆಲ್ಲ ತಿಂತೀವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ನೋಡಿ ಹೇಗೆ ಬಂತಂತ ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.